ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಇದು ಆ್ಯಕ್ಚುಲಿ ಶುಕ್ರವಾರದ ವ್ಲಾಗ್. ಹೆಂಗಿದ್ದೀನಿ ಅಂತ ನೋಡಬೇಡಿ, ಏನು ಅಂದ್ಕೋಬೇಡಿ. ಬೆಳಗ್ಗೆ 4 ಗಂಟೆಗೆ ಎದ್ದಿದ್ವಿ. ಮಧ್ಯಾಹ್ನ ಅಡುಗೆಗೆ ಏನೇನು ಕಾಯಿಪಲ್ಯ ಬೇಕಿತ್ತು ಎಲ್ಲ ಕಟ್ ಮಾಡಾತಿದ್ವಿ. ಒಳಗಡೆ ಇವರೆಲ್ಲ ಸೇರಿ ಚಪಾತಿ ಮಾಡಾತಿದ್ರು. ಚಪಾತಿ ಎಲ್ಲ ಮುಗಿಸೋಷ್ಟರಲ್ಲಿ ಎಲ್ಲ 6-7 ಗಂಟೆ ಆಗಿತ್ತು. ಅದಾದಮೇಲೆ ಬಳೆ ಹಾಕೋರು ಬಂದಿದ್ದರು. ಬಳೆ ಹಾಕ್ಸ್ಕೊಂಡ್ವಿ. ಬೇಡ ಅಂದಿದ್ದೆ, ಬಟ್ ಆಂಟಿ ಬೈದು ಹಾಕ್ಸಿದ್ರು. ಯಾಕಂದರೆ ಮದುವೆಲೇ ಜಗ್ಗಿ ಇದ್ವಲ್ಲ, 5 ಡಜನ್ ಹಾಕ್ಸ್ಕೊಂಡಿದ್ದೆ. ಅದೇ ಜಗ್ಗಿ ಇದ್ದಿದ್ದಕ್ಕೆ ಸುಮ್ಮನೆ ಅದೇ. ಆದರೂ ಬೈದರು, ಹಾಕ್ಸ್ಕೋಬೇಕಾಗಿ ಬಂತು. ಹಾಕ್ಸ್ಕೊಂಡು ಈ ಕಡೆ ನನ್ನ ಗಂಡ ಚಹಾ ಕೊಡೋಕೆ ಬಂದ. ಪಾಪ ಜಸ್ಟ್ ಮಿಸ್ ಚೆಲ್ಲೋಗ್ಬಿಡ್ತಿತ್ತು. ಆಮೇಲೆ ಈ ಕಡೆ ಟಿಫಿನ್ಗೆ ಉಪ್ಪಿಟ್ಟು ಮಾಡಾತಿದ್ರು. ಏನೇ ಫಂಕ್ಷನ್ ಇರಲಿ ಉಪ್ಪಿಟ್ಟು ಮಾಡಲೇಬೇಕು. ಅದು ಇಂಟರ್ನ್ಯಾಷನಲ್ ಫುಡ್ ಕಾಂಕ್ರೀಟ್. ಉಪ್ಪಿಟ್ಟು ಮಾಡಿದರು. ಅದಾದಮೇಲೆ ಮಧ್ಯಾಹ್ನ ನಾನು ರೆಡಿ ಆದೆ. ಇವ್ರನ್ನೆಲ್ಲ ರೆಡಿ ಮಾಡಿ ಸ್ಟೇಜ್ ಮೇಲೆ ಕುಂದ್ರಿಸಿದ್ರು. ನಾನು ರೆಡಿ ಆದೆ. ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ, ಫಂಕ್ಷನಲ್ಲಿ ಬ್ಯುಸಿ ಇದ್ದೆ. ಹಾಗಾಗಿ ಅದಾದಮೇಲೆ ಆರತಿ ಮಾಡೋಕ್ಕಂತ ಬಂದ್ವಿ. ಆರತಿ ಆದಮೇಲೆ ಎಲ್ಲ ಫ್ರೆಶ್ ಆಗಿ ಅನ್ರೆಡಿಯಾಗಿ ಮಾತಾಡ್ಕೋತಾ ಕೂತಿದ್ವಿ. ಸ್ಟೇಜ್ ಮೇಲೆಲ್ಲ ಇಳಿಸಿದ್ರು. ಎಲ್ಲ ನೆಂಟರೆಲ್ಲ ಬಂದವರು ಹೋದರು ಅವ್ರವ್ರ ಊರಿಗೆ. ಅದಾದ್ಮೇಲೆ ಮತ್ತೆ ಸಾಯಂಕಾಲ ಪದ ಹಾಡಿದರು. ನೋಡ್ಕೊಬನ್ನಿ. ಆ ಕಡೆಲ್ಲ ಪದ ಆಡ್ತಿದ್ರು. ನನಗೂ ಹೊಟ್ಟೆ ಸಿಗ್ತಿತ್ತು ಅಂತ ನಾನು ಊಟ ಮಾಡಿದೆ. ಏನೇನು ಅಡುಗೆ ಮಾಡಿದೆ ನೋಡಿ. ಬೂಂದಿ, ಕಾಳು ಪಲ್ಯ, ಬದ್ನೆಕಾಯಿ ಪಲ್ಯ, ಖಾರ ಬೂಂದಿ, ಉಪ್ಪಿನಕಾಯಿ ಪುಡಿ, ಚಪಾತಿ, ರೊಟ್ಟಿ, ಅನ್ನ, ಹಾಗೆ ಸಾಂಬಾರು. ಇಷ್ಟಿತ್ತು ಅಡುಗೆ. ನೈಟ್ ನಾವು ಊಟ ಮಾಡಬೇಕಾದ್ರೆ ಮತ್ತೆ ಊಟ ಮಾಡಿದೆ. ಮಳೆ ಬರತ್ತಿತ್ತು. ಅದಾದಮೇಲೆ ಇದು ಯಾವ ಗಿಡ ಅಂತ ಹೇಳಿ ನನಗಂತೂ ಗೊತ್ತಿಲ್ಲ. ಇದು ಹಣ್ಣು ಇವರೆಲ್ಲ ತಿಂತಿದ್ರಪ್ಪ. ನನಗೇನೋ ನೋಡಿ ತಿನ್ನಂಗೆ ಅನ್ನಿಸ್ಲಿಲ್ಲ, ಅದಕ್ಕೆ ಸುಮ್ಮನಾದೆ. ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.